ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಸ್ಟಿಂಗ್ ಮೆಥಡ್ಸ್ ಎಲ್ಲಾ ಕ್ವೆಶನ್ ಪೇಪರ್ದು 2 ಮಾರ್ಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಜಾಬ್ ಕಾಸ್ಟಿಂಗ್ ಆಲ್ರೆಡಿ ವಿಡಿಯೋದಲ್ಲಿ ಪ್ರೀವಿಯಸ್ ಶೇರ್ ಮಾಡಿದ್ದೀನಿ, ಕಾಂಟ್ರಾಕ್ಟ್ ಕೂಡ ಅಷ್ಟೇ. ಸೊ ರಿಮೈನಿಂಗ್ ಯಾವ್ದು ಮಾಡ್ಬೇಕು ಅನ್ನೋದನ್ನ ನಾನು ಫರ್ದರ್ ವಿಡಿಯೋಸ್ ಅಲ್ಲಿ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ 2 ಮಾರ್ಕ್ಸ್ ಎಲ್ಲಾ ಕ್ವೆಶನ್ ಪೇಪರ್ದು ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ವಾಟ್ ಇಸ್ ಜಾಬ್ ಕಾಸ್ಟಿಂಗ್? ಇಟ್ ಈಸ್ ಅನ್ ಅಕೌಂಟಿಂಗ್ ಮೆಥಡ್ ಯೂಸ್ ಟು ಟ್ರ್ಯಾಕ್ ದ ಕಾಸ್ಟ್ ಅಂಡ್ ಪ್ರಾಫಿಟ್ ಆಫ್ ಸ್ಪೆಸಿಫಿಕ್ ಜಾಬ್, ಪ್ರಾಜೆಕ್ಟ್ ಆರ್ ಕಸ್ಟಮರ್ ಆರ್ಡರ್. ಇಟ್ ಹೆಲ್ಪ್ಸ್ ಬಿಸ್ನೆಸ್ ಡಿಟರ್ಮೈನ್ ಹೌ ಮಚ್ ಈಚ್ ಜಾಬ್ ಕಾಸ್ಟ್ ಟು ಕಂಪ್ಲೀಟ್ ಅಂಡ್ ವೆದರ್ ಇಟ್ ಇಸ್ ಪ್ರಾಫಿಟಬಲ್. ಅಂದ್ರೆ ಒಂದು ಜಾಬ್ ಇಂದ ಎಷ್ಟು ಖರ್ಚಾಯ್ತು, ಸೊ ಅದರಿಂದ ನಮ್ಗೆ ಎಷ್ಟು ಲಾಭ ಬಂತು ಅಂತ ನಾವು ಪ್ರಿಪೇರ್ ಮಾಡ್ತೀವಿ. ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡುವಂತದನ್ನ ಜಾಬ್ ಕಾಸ್ಟಿಂಗ್ ಅಂತ ಕರಿತೀವಿ. ಅಂದ್ರೆ ಖರ್ಚು ಎಷ್ಟಾಯ್ತು, ಲಾಭ ಎಷ್ಟಾಯ್ತು ಅಂತ ಅಂದ್ಬಿಟ್ಟು. Give the meaning of operating costing. Operating costing is a method of costing used to find out the cost of providing services instead of manufacturing products. ಅಂದ್ರೆ ಇದು ಸರ್ವಿಸ್ ಓರಿಯೆಂಟೆಡ್ ಅಂತಾನೆ ಹೇಳ್ಬೋದು. It is mainly used in service industries such as transport, hospitals, hotels, electricity and telecom. So ಆ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ ಇದು ಎಷ್ಟು ಕಾಸ್ಟ್ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡುವಂತದನ್ನ ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಕರಿತೀವಿ. So distinguish between maximum batch quantity and economic batch quantity. So meaning the largest units of produced in the one batch, the most economical number of number of produced in one batch ಅಂತ ಹೇಳ್ತಾರೆ. ಇದರಲ್ಲಿ ಲಾರ್ಜ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಇದರಲ್ಲಿ ಎಕನಾಮಿಕಲ್ ಎಷ್ಟು ಬೇಕೋ ಅಷ್ಟು. ಟು ಯುಟಿಲೈಸ್ ಫುಲ್ ಪ್ರೊಡಕ್ಷನ್ ಕೆಪಾಸಿಟಿ, ಮಿನಿಮೈಸ್ ಟೋಟಲ್ ಪ್ರೊಡಕ್ಷನ್ ಅಂಡ್ ಸೆಟಪ್ ಕಾಸ್ಟ್. ಅಂದ್ರೆ ಎಲ್ಲಾದು ಪ್ರೊಡಕ್ಷನ್ ಕೆಪಾಸಿಟಿ ಯುಟಿಲೈಸ್ ಮಾಡ್ಕೋತಾರೆ. ಇದರಲ್ಲಿ ಪ್ರೊಡಕ್ಷನ್ ಮಿನಿಮಮ್ ಅಂತಾನೆ ಹೇಳ್ಬೋದು. ಎಕನಾಮಿಕಲಿ ಡಸ್ ನಾಟ್ mainly focus on cost reduction, focus on reducing setup and carrying cost. ಅಂದ್ರೆ ಇದರಲ್ಲಿ ಕಾಸ್ಟ್ ಏನ್ ರೆಡ್ಯೂಸ್ ಮಾಡೋದಿಲ್ಲ, ಬಲ್ಕ್ ಆಗಿ ಪ್ರೊಡ್ಯೂಸ್ ಮಾಡಿ ಬಿಡ್ತಾರೆ. ಸೊ ಇದರಲ್ಲಿ ಸೆಟಪ್ ಮತ್ತೆ ಕಾಸ್ಟ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ನೋಡ್ತಾರೆ. Usually very large, optimum or balanced quantity. ಅಂದ್ರೆ ಫಸ್ಟ್ ಒನ್ is usually very large, second one optimum or balanced quantity ಅಂತ ಹೇಳ್ಬೋದು. May lead to excess inventory and storage problem. ಅಂದ್ರೆ ಪ್ರೊಡ್ಯೂಸ್ ಮಾಡಿ ಬಿಟ್ಬಿಡ್ತಾರೆ, ಅದರಿಂದ ನಮ್ಗೆ ಎಕ್ಸೆಸ್ ಆಗಿರುತ್ತೆ. ಅವಾಯ್ಡ್ ಓವರ್ ಪ್ರೊಡಕ್ಷನ್ ಅಂಡ್ ಅನ್ನೆಸೆಸರಿ ಇನ್ವೆಂಟರಿ. ಅಂದ್ರೆ ಓವರ್ ಆಗಿ ಪ್ರೊಡ್ಯೂಸ್ ಮಾಡಲು ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೊಂದು ಮಾತ್ರನೇ ಮಾಡುವಂತದ್ದು. 2 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಸೊ ನೀವು ನೋಡ್ಕೊಂಡು 2 ಪಾಯಿಂಟ್ಸ್ ನ ಯಾವ್ದಾದ್ರು ಕನ್ವೀನಿಯಂಟ್ ಆಗಿರುವಂತದನ್ನ ಬರೀರಿ. What is meant by abnormal gain? Abnormal gain refers to unexpected gain of units in a process when total actual loss is less than the normal loss anticipated. It occurs when the number of good units produced is more than the expected output. ನಾವು ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ಅದು ನಮ್ಗೆ ಗೇನ್ ಆಗುತ್ತೆ. ಸೊ ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಅಂತಾನೆ ಕರೀತಾರೆ. ಏನಂತ ಕರೀತಾರೆ? ಅನ್ಎಕ್ಸ್ಪೆಕ್ಟೆಡ್ ಗೇನ್ ಅಂತಾನೆ ಕರೀತಾರೆ. ವಾಟ್ ಈಸ್ ಮೆಂಟ್ ಬೈ ರಿಟೆನ್ಷನ್ ಮನಿ? ರಿಟೆನ್ಷನ್ ಅಂದ್ರೆ ಮನಿನ ಉಳಿಸ್ಕೊಂಡಿರ್ತಾರೆ. ರಿಟೆನ್ಷನ್ ಮನಿ ಇಸ್ ದ ಪೋರ್ಷನ್ ಆಫ್ ಪೇಮೆಂಟ್ ವಿಥೆಲ್ಡ್ ಬೈ ದ ಕಾಂಟ್ರಾಕ್ಟಿ ಫ್ರಮ್ ದ ಕಾಂಟ್ರಾಕ್ಟರ್ ಅಂಟಿಲ್ ದ ಕಂಪ್ಲೀಷನ್ ಆಫ್ ದ ಕಾಂಟ್ರಾಕ್ಟ್ ವರ್ಕ್ ಅಂಡ್ ಫುಲ್ಫಿಲ್ಮೆಂಟ್ ಆಫ್ ಆಲ್ ಕಂಡೀಷನ್. ಎಲ್ಲ 100% ಪೇಮೆಂಟ್ ಮಾಡ್ತಿದ್ರೆ ಒಂದ್ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟ್ ಆಗ್ತಾನೆ. ಸೊ ಅದರಿಂದ ನಾವು ಸ್ವಲ್ಪ ಪೋರ್ಷನ್ ಆಫ್ ದ ಪೇಮೆಂಟ್ ನ ವಿಥೆಲ್ಡ್ ಮಾಡಿರ್ತೀವಿ, ಹೋಲ್ಡ್ ಮಾಡಿರ್ತೀವಿ. ಅದನ್ನ ರಿಟೆನ್ಷನ್ ಮನಿ ಅಂತ ಕರೀತಾರೆ. ಸೊ ವಾಟ್ ಡು ಮೀನ್ ಬೈ ಪ್ರಾಡಕ್ಟ್ಸ್? ಬೈ ಪ್ರಾಡಕ್ಟ್ಸ್ ಆರ್ ಸೆಕೆಂಡರಿ ಪ್ರಾಡಕ್ಟ್ಸ್ obtained incidentally during the manufacture of main product. They usually have a smaller value compared to the main product. Example in sugar factory sugar factory ಅಂದ್ರೆ ನಾವು ಶುಗರ್ ಬೈ ಪ್ರಾಡಕ್ಟ್ಸ್ obtained during the production of ಶುಗರ್ ಅಂತಾನೆ ಹೇಳ್ಬೋದು. ಅಂದ್ರೆ ಶುಗರ್ ಫ್ಯಾಕ್ಟರಿ ಮಾಡ್ಬೇಕಂತಾರೆ, ಜ್ಯೂಸ್ ಮಾಡ್ಬೇಕಂತಂದ್ರೆ ಸೊ ಕೆಲವೊಂದು ಬೈ ಪ್ರಾಡಕ್ಟ್ ಸಿಗುತ್ತೆ. ನಾನು ಮೇನ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕಂತಾರೆ ಸಿಗೋಂತ ಬೈ ಪ್ರಾಡಕ್ಟ್ ಅಂದ್ರೆ ಸಿಗೋಂತ ಸ್ಮಾಲರ್ ಪಾರ್ಟಿಕಲ್ ನ ನಾವು ಬೈ ಪ್ರಾಡಕ್ಟ್ಸ್ ಅಂತಾನೆ ಕರಿತೀವಿ. ಎಕ್ಸಾಂಪಲ್ ಅದಕ್ಕೆ ಶುಗರ್ ಫ್ಯಾಕ್ಟರಿ. ಎಕ್ಸಾಂಪಲ್ ಏನ್ ಬರೆಯುವಂತ ನೆಸೆಸಿಟಿ ಇಲ್ಲ. What is meant by work uncertified? Work uncertified ಅಂತಂದ್ರೆ means the work completed by the contractor that has not yet been approved or certified by the architect, engineer or contractee ಅಂತ ಹೇಳ್ಬೋದು. ಅಂದ್ರೆ ಕೆಲಸ ಮುಗ್ದಿರುತ್ತೆ, ಆದ್ರೆ ಕಾಂಟ್ರಾಕ್ಟಿಗೆ ಅಂದ್ರೆ ಇಂಜಿನಿಯರ್ ಇಲ್ಲ ಆರ್ಕಿಟೆಕ್ಟ್ ಇಂದ ಅದು ಸರ್ಟಿಫಿಕೇಶನ್ ಆಗಿರಲ್ಲ. ಅದನ್ನ ವರ್ಕ್ ಅನ್ಸರ್ಟಿಫೈಡ್ ಅಂತ ಕರೀತಾರೆ. ಇಟ್ ರೆಪ್ರೆಸೆಂಟ್ ದ ವ್ಯಾಲ್ಯೂ ಆಫ್ ಇನ್ಕಂಪ್ಲೀಟ್ ಆರ್ ಅನ್ಅಪ್ರೂವ್ಡ್ ವರ್ಕ್ ಅಟ್ ದ ಎಂಡ್ ಆಫ್ ಅನ್ ಅಕೌಂಟಿಂಗ್ ಪೀರಿಯಡ್. So give any 4 examples of industry where job costing is applicable for 4 examples of where job costing is applicable. ಯಾವ್ದು ಕನ್ಸ್ಟ್ರಕ್ಷನ್, ಪ್ರಿಂಟಿಂಗ್, ಶಿಪ್ ಬಿಲ್ಡಿಂಗ್, ಫರ್ನಿಚರ್. ಸೊ ಇದನ್ನೆಲ್ಲ ಬರಿಬಹುದು. ಡಿಸ್ಕ್ರಿಪ್ಷನ್ ಇದೆ, ಬರೀ ಪಾಯಿಂಟ್ಸ್ ಬರೀರಿ ಸಾಕು. What do you mean by economic batch quantity? Economic batch quantity means the optimum quantity of units produced in one batch that minimizes the total production and inventory cost ಅಂತ ಹೇಳಿದ್ರೆ. ಅಂದ್ರೆ ಬ್ಯಾಚ್ ವೈಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಎಕನಾಮಿ ಅಂದ್ರೆ ಕಡಿಮೆ ಖರ್ಚಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂತದನ್ನ ಎಕನಾಮಿಕ್ ಬ್ಯಾಚ್ ವೈಸ್ ಪ್ರೊಡ್ಯೂಸ್ ಮಾಡುವಂತದನ್ನ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂತ ಕರಿತೀವಿ. ಫೀಚರ್ಸ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್: ಪ್ರೊಡಕ್ಷನ್ ಇಸ್ ಕಂಟಿನ್ಯೂಸ್,
ಕಾಸ್ಟ್ ಆರ್ ಕಲೆಕ್ಟೆಡ್ ಪ್ರಾಡಕ್ಟ್ ವೈಸ್ ಅಂದ್ರೆ ಪ್ರೋಸೆಸ್ ವೈಸ್ ಅಂತ ಹೇಳ್ಬೋದು. 2 ಫೀಚರ್ಸ್ ಕೇಳಿದರೆ 2 ಬರ್ದಿದೀವಿ. ಸ್ಟೇಟ್ ದ ಮೀನಿಂಗ್ ಆಫ್ ಹಾಸ್ಪಿಟಲ್ ಕಾಸ್ಟಿಂಗ್. ಹಾಸ್ಪಿಟಲ್ ಕಾಸ್ಟಿಂಗ್ ಇಸ್ ದ ಮೆಥಡ್ ಆಫ್ ಕಾಸ್ಟಿಂಗ್ ಯೂಸ್ ಟು ಡಿಟರ್ಮೈನ್ ದ ಕಾಸ್ಟ್ ಆಫ್ ಪ್ರೊವೈಡಿಂಗ್ ಮೆಡಿಕಲ್ ಅಂಡ್ ಹೆಲ್ತ್ ಕೇರ್ ಸರ್ವಿಸಸ್ ಇನ್ ಹಾಸ್ಪಿಟಲ್. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ನಾವು ಮೆಡಿಕಲ್ ಮತ್ತೆ ಹೆಲ್ತ್ ಕೇರ್ ಸರ್ವಿಸಸ್ ಕೊಡ್ತಿರೋದ್ರಿಂದ ನಮಗೆ ಕಾಸ್ಟ್ ಎಷ್ಟಾಗ್ತಿದೆ, ಸೊ ಅದನ್ನ ನಾವು ಹಾಸ್ಪಿಟಲ್ ಕಾಸ್ಟಿಂಗ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಇನ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಆಫ್ ಸರ್ವಿಸಸ್ ಸಚ್ ಎಸ್ ಪೇಷಂಟ್ ಟ್ರೀಟ್ಮೆಂಟ್, ಆಪರೇಷನ್ ಥಿಯೇಟರ್ ಸರ್ವಿಸಸ್ ಅಂಡ್ ಲ್ಯಾಬೊರೇಟರಿ ಟೆಸ್ಟ್ ಅಂಡ್ ರೂಮ್ ಫೆಸಿಲಿಟೀಸ್. ಒಂದೊಂದು ಟ್ರೀಟ್ಮೆಂಟ್ ಗೆ ಒಂದೊಂದು ಲೈಕ್ ಮನಿನ ತಗೋತಾರೆ. ಅಂದ್ರೆ ಲೈಕ್ ನಾವು ಕಾಸ್ಟ್ ನ ನೋಡ್ಕೊಂಡು ಆ ಟ್ರೀಟ್ಮೆಂಟ್ ಕಾಸ್ಟ್ ನ ಲೈಕ್ ಪ್ರಿಸ್ಕ್ರೈಬ್ ಮಾಡುವಂತದನ್ನ ಹಾಸ್ಪಿಟಲ್ ಕಾಸ್ಟಿಂಗ್ ಅಂತ ಕರೀತಾರೆ. ವಾಟ್ ಈಸ್ ಕಾಂಪೋಸಿಟ್ ಕಾಸ್ಟ್ ಯೂನಿಟ್? A composite cost unit is a cost unit formed by combining two different units of measurement to express the service provided. ಅಂದ್ರೆ ಎರಡು ಯೂನಿಟ್ಸ್ ನು ಕಂಬೈನ್ ಮಾಡಿ ಅಂದ್ರೆ ನಾವು ಕೊಟ್ಟಿರೋಂತ ಸರ್ವಿಸಸ್ ಅಲ್ಲಿ 2 ಯೂನಿಟ್ಸ್ ನು ಕಂಬೈನ್ ಮಾಡ್ತಾರೆ. ಇಟ್ ಇಸ್ ಕಾಮನ್ ಯೂಸ್ ಇನ್ ಸರ್ವಿಸ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಡಿಫರೆನ್ಸ್ ಬಿಟ್ವೀನ್ ಜಾಬ್ ಅಂಡ್ ಬ್ಯಾಚ್ ಕಾಸ್ಟಿಂಗ್. ಜಾಬ್ ಕಾಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಫಾರ್ ಇಂಡಿವಿಜುವಲ್ ಜಾಬ್. ಇಲ್ಲಿ ಬ್ಯಾಚ್ ಅಂತಂದ್ರೆ ಕಾಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಬ್ಯಾಚ್ ವೈಸ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ನೇಚರ್ ಆಫ್ ಪ್ರೊಡಕ್ಷನ್ ಇಸ್ ಅಕಾರ್ಡಿಂಗ್ ಟು ಕಸ್ಟಮರ್ ರಿಕ್ವೆಸ್ಟ್. ಅಂದ್ರೆ ಇವಾಗ ನಮ್ಮ ಮನೇಲಿ ಪೇಂಟ್ ಮಾಡಿ ಕೊಡಿ ಅಂತ ಹೇಳ್ತೀನಿ. ಸೊ ಪೇಂಟ್ ಮಾಡಿ ಕೊಡಿ ಅಂತ ಹೇಳೋದು ನನ್ ಸೆಲೆಕ್ಷನ್ ಆಗಿರ್ಬೇಕು. ಸೊ ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು. ಇಲ್ಲಿ ಪ್ರೊಡಕ್ಷನ್ ಇಸ್ ಡನ್ ಬೈ ಗ್ರೂಪ್ಸ್ ಆರ್ ಬ್ಯಾಚಸ್. ಕಾಸ್ಟ್ ಯೂನಿಟ್, ಈಚ್ ಜಾಬ್ ಇಸ್ ಕಾಸ್ಟ್ ಯೂನಿಟ್, ಈಚ್ ಬ್ಯಾಚ್ ಇಸ್ ಎ ಕಾಸ್ಟ್ ಯೂನಿಟ್. ಸೂಟೇಬಲ್ ಫಾರ್ ಕನ್ಸ್ಟ್ರಕ್ಷನ್, ಪ್ರಿಂಟಿಂಗ್, ರಿಪೇರ್ ವರ್ಕ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ಅಂದ್ರೆ ಮೇನ್ಲಿ ಡಿಫರ್ ಅಂದ್ರೆ ಒಂದು ಜಾಬ್ ಇಂದ ಇನ್ನೊಂದು ಜಾಬ್ ಅಂದ್ರೆ ಇಟ್ ಇಸ್ ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಇರುತ್ತೆ ಯಾವ್ದು ಜಾಬ್ ಕಾಸ್ಟಿಂಗ್. ಬ್ಯಾಚ್ ಅಂತಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ಅಂತ ಹೇಳ್ಬೋದು. ಅದೇ ಹೇಳಿದ್ವಲ್ಲ, ಬೇಕರಿ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇದನ್ನೆಲ್ಲ ಲೈಕ್ ಬ್ಯಾಚ್ ಕಾಸ್ಟಿಂಗ್ ಗೆ ಹೇಳುವಂತದ್ದು. Give the meaning of notional profit. Notional profit is the difference between the value of work certified and work uncertified together and the total cost incurred on an incomplete contract. ಅಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದು, ಡೆಬಿಟ್ ಸೈಡ್ ಕಡಿಮೆ ಇತ್ತು ಅಂತಾರೆ ಬರುವಂತದನ್ನ ನೋಷನಲ್ ಪ್ರಾಫಿಟ್. ಅದನ್ನ ಈ ರೀತಿ ಕ್ವೆಶನ್ ಕೇಳಿದ್ದಾರೆ. ಸೊ ಲೈಕ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಅಂಡ್ ಎ ಟೋಟಲ್ ಕಾಸ್ಟ್. ಅದೇ ಡೆಬಿಟ್ ಟೋಟಲ್ ಕಾಸ್ಟ್ ತಗೊಂಡ್ರೆ ಆ ಡಿಫರೆನ್ಸ್ ವ್ಯಾಲ್ಯೂ ನೋಷನಲ್ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬೋದು. What is abnormal process loss? Abnormal process loss that occurs in excess of normal or expected practice in process due to abnormal reasons such as accident, machine breakdown, negligence or defective materials. Abnormal loss ನ intentionally ಮಾಡುವಂತ loss ನ abnormal loss ಅಂತ ಕರಿತೀವಿ. What are standing charges in operating costing? Standing charges ಯಾವ್ದು ಅಂತಂದ್ರೆ ಸೊ ರೆಂಟ್, ಇನ್ಶೂರೆನ್ಸ್, ಸ್ಯಾಲರೀಸ್, ರೋಡ್ ಟ್ಯಾಕ್ಸ್, ಇದನ್ನೆಲ್ಲ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ನೀವು ಬರಿಬಹುದು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಕಾಸ್ಟಿಂಗ್. ಎಲ್ಲ ಚಾಪ್ಟರ್ದು ಪುಟ್ ಟುಗೆದರ್ ಒಂದು ಕ್ವೆಶನ್ ಸೆಕ್ಷನ್ ಬಿ ಅಲ್ಲಿ ಕೇಳಿರುವಂತದ್ದು. ಬಟ್ ನೀವು ಥಿಯರಿ ಅಲ್ಲ ಇದು ಸಬ್ಜೆಕ್ಟ್, ಪ್ರಾಕ್ಟಿಕಲ್ ಆಗಿರೋದ್ರಿಂದ ಗೋ ಫಾರ್ ಪ್ರಾಕ್ಟಿಕಲ್. ಬಟ್ ಸ್ಟಿಲ್ ನೋಡಿ, ಜಾಬ್ ಕಾಸ್ಟಿಂಗ್ ಮೀನಿಂಗ್ ಬರೀರಿ, ಬ್ಯಾಚ್ ಬರೀರಿ, ಕಾಂಟ್ರಾಕ್ಟ್ ಬರೀರಿ. ಸೊ ಅದಾದ್ಮೇಲೆ ಪ್ರೋಸೆಸ್ ಕಾಸ್ಟಿಂಗ್, ಆಪರೇಟಿಂಗ್ ಕಾಸ್ಟಿಂಗ್, ಯೂನಿಟ್ ಆರ್ ಸಿಂಗಲ್ ಯೂನಿಟ್, ಮಲ್ಟಿಪಲ್ ಕಾಸ್ಟಿಂಗ್, ಇದೆಲ್ಲ ಒಂದೇ ಕ್ವಶನ್ ಅಂದ್ರೆ ಒಂದೇ ಇದರಲ್ಲಿ ಕೇಳಿರೋಂಥದ್ದು. ಸೊ ನೀವು ಅದನ್ನ ಮಾಡ್ಬೇಕಾಗುತ್ತೆ, ಸರಿನಾ? ಇಷ್ಟು ಕೂಡ ಕ್ವೆಶನ್ ಪೇಪರ್ ಇದೆ. ಅಂದ್ರೆ ರಿಪೀಟ್ ಆಗಿರುವಂತದನ್ನ ನಾನು ನಿಮ್ಗೆ ಬರ್ದಿಲ್ಲ, ರಿಪೀಟ್ ಆಗಿದ್ದಲೇ ಇರುವಂತದ್ದೇ ನಿಮ್ಗೆ ಇದರಲ್ಲಿ ಶೇರ್ ಮಾಡಿರುವಂತದ್ದು. ಸೊ ಮೋರ್ ವಿಡಿಯೋಸ್ಗೆ ಇನ್ನ ಈ ಚಾನಲ್ ಇದು ರಿಲೇಟೆಡ್ ಅಪ್ಡೇಟ್ಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ವಿಲ್ ಶಾರ್ಟ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.